ಹ್ಮ್. ನೀವು ಸಾಕಷ್ಟು ಸಲ ಟಿ ವಿ ಒಳಗೆ ನೋಡಿರ್ಬೋದು. ನಮಗೆ ಬ್ರಷ್ ಮಾಡೋಕ್ಕೆ ಇಷ್ಟೊಂದು ಟೂತ್ಪೇಸ್ಟ್ ಬೇಕಾ? ಡೆಫಿನೆಟ್ಲಿ ಇಲ್ಲ. ನಮಗೆ ಒಂದು ಪೀನಟ್ ಅಥವಾ ಒಂದು ಪೀಸ್ ಅಷ್ಟು ಟೂತ್ಪೇಸ್ಟ್ ಆದರೆ ದೊಡ್ಡವ್ರಿಗೆ ಸಾಕು. ಮತ್ತು ಅದರಲ್ಲಿರುವಂಥ ಫ್ಲೋರೈಡ್ ಕಂಟೆಂಟ್ ಎಲ್ಲ ಟೂತ್ ಸರ್ಫೇಸ್ ಮೇಲೂ ಕವರ್ ಆಗ್ತೈತಿ. ಇನ್ನು ಜಾಸ್ತಿ ಟೂತ್ಪೇಸ್ಟ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತೈತಿ ಅಂತಂದ್ರೆ, ಅದ್ರದಿಂದ ಜಾಸ್ತಿ ನೊರೆ ಬರ್ತೈತಿ. ನೊರೆ ಬರೋದ್ರಿಂದ ನಮಗೆ ಬ್ರಷ್ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದ್ರ ಸಲುವಾಗಿ ನೀವು ಅದನ್ನು ಸ್ಪಿಟ್ ಮಾಡ್ಬೇಕಾಗ್ಬಹುದು. ಅದರ ಸಲುವಾಗಿ ಕ್ಲೀನ್ ಆಗಂಗಿಲ್ಲ. ಒಂದು ಎರಡನೇದ್ದು, ಚಿಲ್ಡ್ರನ್ ಒಳಗ ಅದನ್ನು ನುಂಗುವಂತ ಚಾನ್ಸ್ ಇರ್ತೈತಿ. ಆ ಫ್ಲೋರೈಡ್ ಕಂಟೆಂಟ್ ಇರೋದ್ರಿಂದ ಟೂತ್ಪೇಸ್ಟ್ ಒಳಗ ಅದು ನುಂಗಿ ಅದರಿಂದ ಫ್ಲೋರೋಸಿಸ್ ಆಗಬಹುದು. ಇನ್ನು ನಮಗೆ ಎಷ್ಟು ಟೂತ್ಪೇಸ್ಟ್ ಬೇಕು ಅನ್ನೋದು ನೋಡೋದಾದ್ರೆ, ದೊಡ್ಡವರಿಗೆ ಒಂದು ಪಿ ಸೈಜ್ ಅಥವಾ ನಮ್ದು ವಟಾಣಿ ಕಾಳಿನಷ್ಟು ಟೂತ್ಪೇಸ್ಟ್ ಆದ್ರೆ ಸಾಕು. ಇನ್ನು 3 ವರ್ಷದ ಮೇಲ್ಪಟ್ಟಿನವ್ರಿಗೆ ಅದಕ್ಕಿಂತಲೂ ಸ್ವಲ್ಪ, ಅದು ರೈಸ್ ಗ್ರೇನ್ ಒಂದು ಅಕ್ಕಿ ಕಾಳಿನಷ್ಟು ಟೂತ್ಪೇಸ್ಟ್ ಆದ್ರೆ ಸಾಕು. ಮತ್ತೆ ಇನ್ನು 3 ವರ್ಷದ ಕೆಳಗಿನವ್ರಿಗೆ ಅಂಡರ್ ದ ಪೇರೆಂಟ್ಸ್ ಗೈಡೆನ್ಸ್ ನೀವು ಟೂತ್ ಪೇಸ್ಟ್ ಬ್ರಷಿಂಗ್ ಮಾಡಿಸ್ಬೇಕಾಗ್ತೈತಿ. ಒಂದು ಸ್ಮಿಯರ್ ಲೇಯರ್ ಅಂತ ಹೇಳ್ತೇವಲ್ಲ, ಅಷ್ಟಾದ್ರೆ ಸಾಕು. ನೀವು ಅವ್ರಿಗೆ ಬ್ರಷ್ ಮಾಡಕ್ಕೂ ಬಿಡಬೇಕು, ನೀವು ಬ್ರಷ್ ಮಾಡ್ಬೇಕು ಅವ್ರಿಗೆ. ಅದರಿಂದ ನಾವು ಸರಿಯಾಗಿ ಬ್ರಷ್ ಆಗಿ ಕ್ಲೀನ್ ಆಗ್ತೈತಿ ಅಂತ ಹೇಳ್ಬೋದು. ಟೂತ್ ಪೇಸ್ಟ್ ಎಷ್ಟು ಅನ್ನೋದು ಮುಖ್ಯ ಇರಂಗಿಲ್ಲ. ಬ್ರಷಿಂಗ್ ಟೆಕ್ನಿಕ್ ಮತ್ತು ಟೂತ್ ಪೇಸ್ಟ್ ಒಳಗಿರುವಂತಹ ಫ್ಲೋರೈಡ್ ಕಂಟೆಂಟ್ ಇಂಪಾರ್ಟೆಂಟ್. ಹ್ಯಾಪಿ ಬ್ರಷಿಂಗ್.